ಸ್ವಾಮೀಜಿಗಳು ಗುರುಗಳು ಅದ್ಭುತವಾಗಿ ಮಾತಾಡ್ತಾರೆ. ಪುರಾಣ ಶಾಸ್ತ್ರ ಎಲ್ಲ. ಈ ಸಿನಿಮಾ ಯಶಸ್ವಿ ಆಗಬೇಕಾದ್ರೆ ನನ್ನಂಥ ದಡ್ಡ ಇದು ಬಹಳ ಒಳ್ಳೆಯ ಸಿನಿಮಾ ಅಂತ ಹೇಳಬೇಕು. ಯಾಕೆಂದರೆ ತಾವು ಹೇಳಿದ ಯಾವ ಕಥೆಯೂ ನನಗೆ ಗೊತ್ತಿದೆ ಅಂತ ನಾನು ಹೇಳ್ಕೊಳ್ಳೋಷ್ಟು ಮುಟ್ಟಾಳ ಅಲ್ಲ. ಇಲ್ಲಿ ನಾವು ಮಾತಾಡ್ತಾ ಇರೋದು ಒಂದು ಸಿನಿಮಾ ಬಗ್ಗೆ, ಸಿನಿಮಾದ ಕಂಟೆಂಟ್ಸ್ ಬಗ್ಗೆ, ಅದರ ವಿಷಯದ ಬಗ್ಗೆ ತಾವು ಅದ್ಭುತವಾಗಿ ಮಾತಾಡಿದಿರಿ. ಕನ್ನಡದ ಬಗ್ಗೆ ತಾವು ಮಾತಾಡಿದಿರಿ. ನಾನು ಹೆಮ್ಮೆ ಪಡುವ ವಿಷಯ ಅಂತಂದರೆ ಇದು ರಂಗಭೂಮಿಯ ಒಂದು ಅದ್ಭುತವಾದ ಕಾಂಟ್ರಿಬ್ಯೂಷನ್ ಟು ಫಿಲ್ಮ್ ಮಾಡಿ ನೀವಿರೋದು. ಇದನ್ನು ಬರೆದವರು JM ಪ್ರಹ್ಲಾದ್ ಅಭಿನಯ ತರಂಗದ ಸಂಬಂಧ ಇದೆ. ಇಲ್ಲಿ ನೋಡಿ, ಇಡೀ ಪುರಾಣವನ್ನು ಒಂದು ಸಿನಿಮಾದ ಕಥೆಯಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಬರೀ ಪುರಾಣವನ್ನು ಹೇಳಿದಿದ್ರೆ ನನಗೆ ಗೊತ್ತಿಲ್ಲ. ಪುರಾಣ ಅದು ಜಾಗ ಬೇರೆ, ಕೇಳುವ ಜಾಗ ಪುಣ್ಯಾತ್ಮರು ಹೇಳಬೇಕು, ತಾವು ಕೇಳಬೇಕು. ಆದರೆ ಇಲ್ಲಿ ಸಿನಿಮಾ ನೋಡ್ತಾ ಇದ್ದೀರ, ಪಾಪ ಪುಣ್ಯಾತ್ಮಿತ್ತಿ ಅದೆಲ್ಲಿಂದ ದುಡ್ಡು ತಗೊಂಬಂದ್ರು ಏನೋ, ಎಲ್ಲಿಂದ ದುಡ್ಡು ತಗೊಂಬಂದ್ರು, ದುಡ್ಡು ಹಾಕಿದ್ದಾರೆ. ಜನ ಸಿನಿಮಾ ನೋಡದೇ ಇದ್ದರೆ ನಿಮ್ಮ ಹೊಗಳಿಕೆಗೆ, ನಿಮ್ಮ ಮೆಚ್ಚುಗೆಗೆ ಏನೂ ಕಾರಣ ಇಲ್ಲ. ಅದನ್ನು ಹೊಗಳಬೇಕಾದ್ರೆ ಈ ಜನ ಏನು ಮಾಡಿದ್ದಾರೆ, ನಮ್ಮ ರಂಗಭೂಮಿ ಕಲಾವಿದರು ಒಬ್ಬರಿಗಿಂತ ಒಬ್ಬರು ಅದ್ಭುತವಾದ ಕಾಂಟ್ರಿಬ್ಯೂಷನ್ ಮಾಡಿ ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ. ಅದ್ಭುತ ಅನ್ನೋ ಪದ ಉಪಯೋಗಿಸಿದೆ. ಹೇಗೆ ಇವರ ಪೂರ್ತಿ ಕತೆ ಅದು ಒಂದು ಪುರಾಣದ ಕತೆ ಆಗದೆ ಬೇರೆ ಬೇರೆ ಸೆಗ್ಮೆಂಟ್ ಇದೆ. ಒಂದೊಂದು ಸೆಗ್ಮೆಂಟ್ ಕೂಡ ಒಂದೊಂದು ಕಥೆಯನ್ನು ಹೇಳುತ್ತೆ, ಒಂದೊಂದು ಮಾಡುತ್ತೆ. ನನಗೆ ಇಲ್ಲಿನ ಅನೇಕ ಪ್ರಸಂಗಗಳು ಗೊತ್ತಿರಲಿಲ್ಲ. ಒಂದೊಂದು ಆದಾಗಲೂ ಅನ್ನಿಸ್ತು. ಅನ್ನಿಸ್ತಲ್ಲ, ಅದೇ ನಿಮ್ಮ ಯಶಸ್ಸು ಅಂತ ನನ್ನ ಅಭಿಪ್ರಾಯ. ಪ್ರವೀಣ್ ರಾವ್ ಅವರು ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಅಂತ ನನಗೆ ಗೊತ್ತು. ಅವ್ರ ಜೊತೆ ತುಂಬ ಕೆಲಸ ಮಾಡಿದ್ದೀನಿ. ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದಾರೆ, ಜಾನಪದದಲ್ಲಿ ಕೆಲಸ ಮಾಡಿದ್ದಾರೆ. ಈಗಂತೂ ಬೆಂಗಳೂರಿನ ಯಾವ ಡ್ಯಾನ್ಸರ್ ನೋಡಿದ್ರು ನಮಗೆ ಪ್ರವೀಣ್ ರಾವೇ ಬೇಕು ಅನ್ನೋಷ್ಟು ಒಳ್ಳೆಯ ಮ್ಯೂಸಿಕ್ ಡೈರೆಕ್ಟರ್. ಆದರೆ ಇಲ್ಲಿ ಸಂಗೀತವನ್ನು ಹ್ಯಾಕ್ ಮಾಡಿದ್ದಾರೆ ಅಂತಂದರೆ ನೀತಿ ಬೋಧನೆಯನ್ನು ಒಂದು ಸಂಗೀತದ ಮೂಲಕ ಹೇಳ್ತಾರೆ. ನನಗೆ ಪ್ರತಿಯೊಂದು ಹಾಡು ಕೇಳಿದಾಗಲೂ ಕೂಡ ಒಂದು ಹೊಸ ಉಪದೇಶ ಕೇಳಿದಂಗೆ ಅನಿಸ್ತಾ ಇತ್ತು. ಒಂದು ಸಂದೇಶ ಇರ್ತಾ ಇತ್ತು. ಸಾಮಾನ್ಯವಾಗಿ ಹಾಡು ಅದು ಈ ಎಲ್ಲವೂ ಮೂಲ ಜಗನ್ನಾಥ ದಾಸರದಲ್ಲ. ಅವರ ಕೃತಿಗಳು ಕ್ಲಾಸಿಕಲ್ ಕೊಟ್ಟಾಗ ಕ್ಲಾಸಿಕಲ್ ತಾಳ ಹಾಕೊಂಡು ಇದು ಮಾಡ್ಕೊಂಡು ಕೇಳ್ತಾ ಇದ್ರು ಹೊರತು ಅಲ್ಲಿನ ಸಂದೇಶ ಹೋಗ್ತಾ ಇರಲಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ದಯವಿಟ್ಟು ಆದರೆ ಇವರು ಮಾಡಿರುವ ಸಂಗೀತ ಪ್ರತಿಯೊಂದು ಹಾಡು ಕೂಡ ನಮ್ಮನ್ನು ಎಚ್ಚರಗೊಳಿಸ್ತಿತ್ತು, ಒಂದು ನೋಡಬೇಕು ಅನಿಸ್ತಿತ್ತು. ಆ ಕಥೆಯ ಅದ್ಯಾರೋ ಪಾಪ ಭಾಳ ಒಳ್ಳೆಯ ಸಿನಿಮಾದವ್ರಿಗೆ ಯಾವುದೋ ಒಂದು ವಿಷ ಒದಾಡಬೇಕಾದ್ರೆ ಬರುವ ಸಂಗೀತ ಹಾಕೊಂಡು ಇರೋ ಪಿಟೀಲ್ಗಳೆಲ್ಲ ಬಾರಿಸಿ ಪೈ. ಆದರೆ ಇಲ್ಲಿ ಅದ್ಭುತವಾದ ಎಂಥ ಒಂದು ಭಜನೆ ಹತ್ರ ಒಂದು ಚೇತನ ಕೂಡ ಹತ್ರ ಮಾಡ್ತಾರೆ. ಹ್ಯಾಟ್ಸ್ ಆಫ್ ಭಾಳ ಅದ್ಭುತ ಕೆಲಸ ಮಾಡಿದೆ. ಕಲಾಗಂಗೋತ್ರಿ ಮೂರ್ತಿ ಚಿಕ್ಕದು ಅವರು ಈ ಸಿನಿಮಾದಲ್ಲಿ ಮಾಡಿರುವ ರೀತಿ, ಒಂದೊಂದು ಫ್ರೇಮ್ ಕೂಡ, ಒಂದೊಂದು ಫ್ರೇಮ್ ಅಂತಂದರೆ ಒಂದು ಇದು ನೋಡ್ತಿರಲ್ಲ, ಅದು ಎಷ್ಟು ಭವ್ಯವಾಗಿತ್ತು, ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡಬೇಕು ಅನಿಸುತ್ತೆ, ಇನ್ನೊಂದ್ಸರಿ ನೋಡಬೇಕು ಅನಿಸುತ್ತೆ. ಯಾವುದು ಕೂಡ ಹಾರ್ಶ್ ಆಗಿಲ್ಲ, ಎಲ್ಲವೂ ಕಲರ್ಫುಲ್ ಆಗಿದೆ. ಬರುವ ಇನ್ಸಿಡೆಂಟಿಗೆ, ಪ್ರಸಂಗಕ್ಕೆ ಪೂರಕವಾಗಿದೆ ಇವರ ಫ್ರೇಮ್, ಇವರ ಇದು ತುಂಬ ಅದ್ಭುತವಾದ ಕೆಲಸ. ಹಾಡುಗಾರರು ಅಷ್ಟೇ ಎಷ್ಟು ಚೆನ್ನಾಗಿದೆ, ಎಷ್ಟು ಮಧುರವಾಗಿದ್ದಾರೆ. ಈ ಹಾಡಿನ ಶೈಲಿಯೇ ಸಿನಿಮಾದ ಅರ್ಧ ಯಶಸ್ಸು. ಅಭಿನಯ ಅದ್ಭುತ ಮಾಡಿದ್ದಾರೆ. ಜಾಸ್ತಿ ಮಾತಾಡಲ್ಲ. ಅಂದರೆ ನಾನು ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೇನು ಅಂತಂದರೆ, ಇಲ್ಲಿ ಕೇವಲ ತಮ್ಮ ಪುರಾಣಗಳು, ತಮ್ಮ ಹರಿಕತೆ ಅಷ್ಟೇ ಅಲ್ಲ, ಇದಕ್ಕೆ ಸಿನಿಮಾಗೆ ಬೇಕಾದ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲರೂ ನೋಡುವಂಥ, ನನ್ನಂತಹ ಮನುಷ್ಯ ಯಾರಿಗೆ ಏನು ಗೊತ್ತಿಲ್ವೋ ಅವನು ಕೂಡ ಕುಳಿತುಕೊಂಡು ನೋಡಿ ಶಬಾಷ್ ಅಂತ ಅನ್ನುವಂತಹ ರಾಮದಾಸ್ ನಾಡು ನೋಡಿದ್ರೆ ನೀವು ನೋಡಲಿಲ್ವಾ? ಹಾಗಾದರೆ ಅವರು ಕೂಡ ರಂಗಭೂಮಿಯವರು, ಅವರು ಕೂಡ ಸಿನಿಮಾದವರು. ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ, ವಿಶೇಷವಾಗಿ ನಮ್ಮ ತಂಡದಲ್ಲಿ ನಮ್ಮ ತಂಡ ಅಂದರೆ ನಟರಂಗ ಅಂತ ಒಂದು ತಂಡ ಇದೆ. ನಟರಂಗ ತಂಡದ ಒಬ್ಬ ಪ್ರಮುಖ ನಟಿ, ಸಂಘಟಕಿ
ಆ ಪದ್ಮಕಲಾ ಅನ್ನೋರು ಅದೆಷ್ಟು ಕೆಲಸ ಮಾಡ್ತಾರೋ ಅವ್ರಿಗೆ ವೈಯಕ್ತಿಕವಾಗಿ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳಿವೆ, ಮತ್ತೊಂದಿದೆ. ಅವೆಲ್ಲವನ್ನು ಬಿಟ್ಟು ಈ ಸಿನಿಮಾ ಮಾಡ್ತೀನಿ ಅನ್ನೋ ಆಟ ಕೊನೆಗೂ ಕೊಟ್ಟರಲ್ಲ. ನಿಮಗೆ ಶರಣು ಕೇವಲ ಒಂದು ಸಿನಿಮಾ ಮಾಡಿಲ್ಲ, ಇಡೀ ಸಮಾಜಕ್ಕೆ ಒಂದು ಅದ್ಭುತವಾದ ಸಂದೇಶ ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನಿಮಗೆ ಅಭಿನಂದನೆ. ನಮಸ್ಕಾರ.